ಚಪ್ರದ ಅವರೆಕಾಯಿಂದ ಸೂಪರ್ ಟೇಸ್ಟಿಯಾಗಿರುವಂಥ ಪಲ್ಯನ ಮಾಡ್ತಾ ಇದ್ದೀವಿ. ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಖತ್ ಟೇಸ್ಟಿಯಾಗಿರುವಂಥ ಈ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಅರ್ಧ kg ಚಪ್ರದ ಅವರೆಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಎರಡೂ ಕಡೆಯೂ ತೆಕ್ಕೋಬೇಕು. ನಂತರ ಇದರಲ್ಲಿ ತುಂಬಾ ಹುಳ ಇರುತ್ತೆ, ಹಾಗಾಗಿ ಹೀಗೆ ಬಿಡಿಸಿ ನೋಡಿಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಚಪ್ರದ ಅವರೆಕಾಯಿನ. ಇದನ್ನು ಒಂದೆರಡು ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಾದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ನೀರನ್ನು ಇಲ್ಲಿ 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದು ಮುಳುಗೋ ಅಷ್ಟು. ನಂತರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಬೆಂದಿದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಆಫ್ ಮಾಡಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ತಗೊಳುತ್ತೆ. ಮಿಕ್ಸರ್ ಜಾರಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ, ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ತಗೊಳ್ಳೋಣ. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಈಗ ಬೆಂದಿರೋ ಅಂಥ ಈ ಕಾಯಿಗಳನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ನೀರೆಲ್ಲ ಬಗ್ಗಿಸ್ಬಿಟ್ಟು ತಣ್ಣಗಾದ್ಮೇಲೆ ಇಲ್ಲಿ ಪ್ಲೇಟಿಗೆ ತೊಗೊಂಡಿದ್ದೀನಿ. ಇದನ್ನು ಕೈಯಿಂದ ಈ ರೀತಿ ಹಿಂಡಿಬಿಟ್ಟು ತೊಗೋತಾ ಇದ್ದೀವಿ. ನೀರನ್ನು ತೆಗೆದುಬಿಟ್ಟು ತೊಗೋತಾ ಇದ್ದೀವಿ. ನೀರನ್ನು ನೀವು ಸಾರಲ್ಲಿ ಯೂಸ್ ಮಾಡ್ಬೋದು ಅಥವಾ ಹಾಗೇನೂ ಕುಡಿಬೋದು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು, ನಂತರ 1-2 ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚಚ್ಚಿರೋ ಅಂಥ ಬೆಳ್ಳುಳ್ಳಿಗಳನ್ನು ಸೇರಿಸಿ ಎರಡನ್ನೂ 1 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ಹಿಂಡಿಟ್ಕೊಂಡಿರೋ ಅಂಥ ಚಪ್ರದ ಅವರೆಕಾಯಿನ ಸೇರಿಸಿ 2ರಿಂದ 3 ನಿಮಿಷ ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ಆದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಪುಡಿನ ಹಾಕ್ಕೋತಾ ಇದ್ದೀವಿ. 1-2 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಸಾಕನ್ಸಿದ್ರೆ ಹಾಕೋದಕ್ಕೆ ಹೋಗಬೇಡಿ, ಇಲ್ಲ ಇನ್ನೊಂದು ಸ್ವಲ್ಪ ಬೇಕನ್ಸಿದ್ರೆ ಇನ್ನೊಂದು ಸ್ಪೂನು ಸೇರಿಸ್ಬೋದು. ಉಪ್ಪನ್ನು ಟೇಸ್ಟ್ ನೋಡ್ಕೊಳ್ಳಿ. ನಾವು ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಿದ್ವಿ, ಹಾಗಾಗಿ ಮತ್ತೆ ಹಾಕಿಲ್ಲ ನಾನು. ರುಚಿಯಾಗಿರುವಂಥ ಚಪ್ರದ ಅವರೆಕಾಯಿ ಪಲ್ಯ ರೆಡಿಯಾಗಿದೆ. ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.